ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಲೋ ಮಾಕ್ಟೈಲ್ 3 ಪ್ರೀಮಿಯರ್ ಶೋ ನೋಡ್ಕೊಂಡ್ಬಂದೆ. ಅದ್ರ ಬಗ್ಗೆ ರಿವ್ಯೂ ಮಾಡೋಣ. ನನಗೆ ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸ್ವಲ್ಪನೂ ಸ್ಪಾಯ್ಲರ್ ಬಿಟ್ಕೊಡ್ದೆ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಮಾಕ್ಟೈಲ್ 3 ಈ ಸಿನಿಮಾದ ಮೇನ್ ಪ್ಲಾಟ್ ಏನಂದರೆ, ಲವ್ ಮಾಕ್ಟೈಲ್ 2ನಲ್ಲಿ ಲಾಸ್ಟಲ್ಲಿ ಆದಿ ಒಂದು ಮಗುವನ್ನು ದತ್ತು ತೊಗೊತಾನೆ. ಈ ಸಿನಿಮಾದಲ್ಲಿ ಆದಿ ತನ್ನ ಮಗಳು ನಿಧಿ ಮತ್ತು ಆದಿ ಫ್ರೆಂಡ್ ವಿಜಯ್ 3 ಜನನು ತನ್ನ ಪುಟ್ಟ ಪ್ರಪಂಚದಲ್ಲಿ ಖುಷಿಯಾಗಿರ್ತಾರೆ. ಒಂದು ದಿನ ಇದ್ದಕ್ಕಿದ್ದಂಗೆ ನಿಧಿಯವರ ನಿಜವಾದ ಅಪ್ಪ ಅಮ್ಮ ಬಂದು, ಇವಳು ನಮ್ಮ ಮಗಳು ನಿಧಿ, ಇವಳನ್ನು ವಾಪಸ್ ನಮಗೆ ಹಿಂತಿರುಗಿಸ್ಲಿಲ್ಲ ಅಂದರೆ ಕೋರ್ಟ್ ಮೆಟ್ಲು ಇರ್ತೀವಿ, ನೀವು ಕೋರ್ಟ್ ಸೆಂಟೆನ್ಸ್ ಎಲ್ಲ ಎದುರಿಸ್ಬೇಕಾಗುತ್ತೆ ಅಂತ ಮಾತು ಕೊಡ್ತಾರೆ. ಆಗ ಆದಿ ಏನು ಮಾಡ್ತಾನೆ, ತಮ್ಮ ಮಗಳನ್ನ ಉಳಿಸ್ಕೊಳ್ಳೋಕ್ಕೆ ಆದಿ ಏನೆಲ್ಲ ಪ್ಲ್ಯಾನ್ ಮಾಡ್ತಾನೆ, ಕೋರ್ಟಲ್ಲೆಲ್ಲ ಹೆಂಗೆ ಎದುರಿಸ್ತಾನೆ, ಆದಿ ಕೊನೆಯಲ್ಲಿ ತಮ್ಮ ಮಗಳನ್ನ ವಾಪಸ್ ಪಡ್ಕೊತಾನ ಇಲ್ವಾ ಅನ್ನೋದೇ ಈ ಫಿಲಮ್ನ ಪ್ಲಾಟ್. ಇನ್ನು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಕಡೆ ಬರೋದಾದರೆ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನು ಮ್ಯೂಸಿಕ್ ಅವರು ನಕುಲ್ ಅಭ್ಯಂಕರ್ ಅವರು ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ, ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇನ್ನು ನನಗೆ ಏನು ಕಷ್ಟ ಆಗಿದ್ದು ಅಂದರೆ, ಮೂವಿ ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ಡ್ರ್ಯಾಗ್ ಆಗುತ್ತೆ, ಅಂದರೆ ಸ್ವಲ್ಪ ಸ್ಲೋ ಆಗುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ಫುಲ್ಲು ಸೀಟ್ ಅಡ್ಜಲ್ಲಿ ಕೂಡಿಸುತ್ತೆ ನಮ್ಮನ್ನು. ಎನಿವೇಸ್, ಯಾಕೆಂದರೆ ಮೂವಿ ಕತೆ ಬಿಲ್ಡ್ ಆಗಬೇಕು ಅಂದರೆ ಡ್ರ್ಯಾಗ್ ಮಾಡಲೇಬೇಕಲ್ವ. ಸೊ ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಆಗುತ್ತೆ ಅಷ್ಟೇ. ಆ್ಯಂಡ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಆ್ಯಂಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ. ನಿಮ್ಗೆ ಏನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.